ಕಾಲು ಹೊರಗಿಡು, ಹೊರಗಿಡು. ನಿನ್ನಂತ ದುಷ್ಟನ ಕಾಲು ನನ್ನ ಮನೆ ನೆಲನ ಸೋಕ್ಬಾರ್ದು. ಅಮ್ಮ ಕೋಪ ಮಾಡ್ಕೋಬೇಡ, ಅದೇನಾಯ್ತು ಅಂದ್ರೆ ಶಿವ ನೀನ್ ಮಾಧುರಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಬಗ್ಗೆ ತಿಳ್ಕೋಬೇಕು. ಅಮ್ಮನಿಗೆ ಶಾಸ್ತ್ರ, ಸಂಪ್ರದಾಯ, ದೇವರು, ಜಾತಕ ಈ ಥರದಲ್ಲೆಲ್ಲ ತುಂಬಾ ನಂಬಿಕೆ. ನಾನು ಹುಟ್ಟಿದಾಗ ನನ್ನ ಜಾತಕ ಬರ್ಸಿದ್ರಂತೆ. ಈ ಮಗು ಮನೇಲಿದ್ರೆ ತಂದೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ರಂತೆ. ಅಮ್ಮನಿಗೆ ನನ್ನ ಕಂಡ್ರೆ ಬಹಳ ಇಷ್ಟ. ಆದರೂ ಅಪ್ಪನ ಪ್ರಾಣ ಅಂತ ಬಂದಾಗ ಅವರಿಗೆ ನನ್ನ ದೂರ ಮಾಡ್ಕೊಳ್ದೆ ಬೇರೆ ವಿಧಿ ಇರಲಿಲ್ಲ. ನನ್ನನ್ನು ಲಂಡನ್ನಲ್ಲಿರೋ ನಮ್ಮ ಸಂಬಂಧಿಕರ ಮನೇಲಿ ಬೆಳೆಸಿದ್ರು. ಆಗಾಗ ಅಪ್ಪ ಅಮ್ಮ ಲಂಡನ್ನಿಗೆ ಬಂದು ನನ್ನ ಜೊತೆ ಕಾಲ ಕಳೀತಾ ಇದ್ರು. ಅಮ್ಮ ಎಷ್ಟೆಲ್ಲ ಗಿಫ್ಟ್ ತರ್ತಾ ಇದ್ರು ಗೊತ್ತಾ ರಚ್ಚು? ವಾಪಸ್ ಹೋಗೋವರೆಗೂ ಒಂದು ಕ್ಷಣ ಕೂಡ ನನ್ನ ಬಿಟ್ಟಿರ್ತಾನೆ ಇರಲಿಲ್ಲ. ಚಿಕ್ಕವನಿದ್ದಾಗಿಂದ ಸಂಜೀವನಿಂದ ನಾನು ಏನೇನೆಲ್ಲ ಕಳ್ಕೊಂಡು ಅದನ್ನೆಲ್ಲ ವಾಪಸ್ ಕೊಡಿಸಿ ನನ್ನನ್ನು ಗೆಲ್ಸೋವಳು ಅವಳೆ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಅದಕ್ಕೆ ನನ್ನ ಎಲ್ಲ ಟ್ರಂಪ್ ಕಾರ್ಡ್ಗಳನ್ನ ನಾನು ಕರೆಕ್ಟ್ ಟೈಮಲ್ಲಿ ಯೂಸ್ ಮಾಡಿದೆ. ಆ ಮಾಧುರಿನ ಮುಗಿಸ್ಬಿಟ್ಟೆ. ರಚನಾ ರಚನಾ, ನಮ್ಮ ಅತ್ತೆ ಕೈಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿಸ್ತೀನಿ ಅಂತ ಏನೆಲ್ಲ ಪೋಸ್ ಕೊಟ್ಟೆ ನೀನು. ಕೊನೆಗೆ ಅವ್ರ ಬಾಯಲ್ಲೇ ನಿನ್ ಮುಖಕ್ಕೆ ಅಂತ ಉಗಿಯೋ ಹಾಗೆ ಮಾಡಿದ್ನ ನಾನು. That is the power of ದೇವಿ. ದೊಡ್ಡಮ್ಮನ್ ಬಾಯಲ್ಲಿ ನಿನಗ್ ಬಯಸಿ ಮಾಧುರಿ ವಿಷಯನು ತೆಗೆಸಿ ಸಂಜೀವಂಗೂ ರಾಣಾಗೂ ಗಲಾಟೆ ಆಗೋ ಹಾಗೆ ಮಾಡಿದ್ದೆ ನಾನು. ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ? ಆಕ್ಚುಲಿ ದೊಡ್ಡಮ್ಮ ಅನ್ಕೊಂಡಿದ್ದಾರೆ ಮಾಧುರಿನೇ ಈ ಮನೆ ನೆಮ್ಮದಿನ ಕಿತ್ಕೊಂಡಿದ್ದು ಅಂತ. 100% ರಾಂಗ್. ಆಗ್ಲಿಂದ ಈಗಿನವರೆಗೂ ಈ ಮನೆ ನೆಮ್ಮದಿ ಕಿತ್ಕೋತಾ ಇರೋದು ನಾನು. ಮಾಧುರಿಗೆ ಆಕ್ಸಿಡೆಂಟ್ ಆದ ದಿನ ಏನ್ ನಡೀತು ಅಂತ ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಬಿಟ್ಟರೆ ರಜೆಯಲ್ಲಿ ನಾ ಇಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಇಡೀ ಮನೆನೇ ನನ್ನ ಹೊತ್ಕೊಂಡು ಮೆರೆಸ್ತಾ ಇದ್ರು. ನಾನು ಇರೋಷ್ಟು ದಿನ ಎಲ್ಲ ಅಮ್ಮಂಗೆ ಅದು ಹಬ್ಬನೇ. ನಾನು ಬೆಳೆದ ದೊಡ್ಡವನಾಗಿದ್ರು ಅವ್ರಿಗೆ ಮಾತ್ರ ನನ್ನ ಚಿಕ್ಕ ಹುಡುಗನೇ. ಸಂಜೀವ, ಸಂಜೀವ ನಿಂತ್ಕೋ. ಇವಾಗ ತಿಂದೆ ಜಾಸ್ತಿ ಆಗ್ತದೆ, ನನಗೆ ಬೇಡ. ಇಲ್ಲೇ ಬಾಯ್ಲಿ. ಅದ್ ಹೇಗೆ 2 ತುತ್ತು ತಿನ್ಕೊಳ್ಳೆ ಜಾಸ್ತಿ ಆಗೋದು? ಇರಿ 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 ಅಲ್ಲೇ ರೀ ಅಲ್ಲೇ ರೀ ಅಲ್ಲೇ ರೀ ಅಮ್ಮ ಅಲ್ಲೇ ರೀ. ಸಂಜೀವ ನಾನು ಆಚೆ ಹೋಗ್ಬರ್ತೀನಿ.
ಇದಷ್ಟು ಖಾಲಿ ಆಗೋ ತನಕ ಹೇಳೋ ಮಾತೇ ಇಲ್ಲ. ತಿನ್ನು ತಿನ್ನು. ಓಕೆನಾ? ಎಲ್ಲಿ ಹೋಗಿ ಇನ್ನು ಪ್ಲೇಟ್ ಪೂರ್ತಿ ಖಾಲಿ ಆಗ್ಬೇಕು. ಆಯ್ತು. ತಿನ್ಸು. ಚೂರು ಚೂರು. ಕುಡ್ಬೋದಾ? ನಿಧಾನ. ಓಕೆ, ಜಾಣ ಮರಿ. ವಾವ್, ನನ್ಗೆ ಇಷ್ಟವಾದ ಕಲರೇ ತಂದಿದ್ಯಲ್ಲೋ. ನಿಂಗೆ ಗೊತ್ತಾಯ್ತು? ಅಮ್ಮ, ಇವನು ನಿನ್ ಮಗ, ನಿನ್ ಬಗ್ಗೆ ಇವನಿಗೆ ಗೊತ್ತಿರೋದಿಲ್ವಾ? ಅದನ್ನ ಬೇರೆಯವ್ರು ಹೇಳ್ ತಿಳ್ಕೊಬೇಕಾ? ಇದು ಪಾಯಿಂಟ್ ಅಂದ್ರೆ. ದೊಡ್ಡಮ್ಮ, ಸಂಜೀವಣ್ಣ ನಿಮ್ಮಿಂದ ದೂರ ಇರ್ಬೋದು, ಆದ್ರೆ ಅವ್ನ ಮನ್ಸು ಸದಾ ನಿಮ್ ಜೊತೆನೆ ಸುತ್ತಾ ಇರತ್ತೆ. ಥ್ಯಾಂಕ್ಸ್ ಕಣ. ಅಮ್ಮ, ಈ ಸೀರಿಯಲ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಯ್ತು ಮಗ್ನೆ, ಉಟ್ಕೊಂಡ್ ಬರ್ತೀನಿ. ಮಾಧುರಿ ಅನ್ನೋ ಹೆಸರೇ ಒಂಥರ ಬೆಂಕಿ ಇದ್ದಾಗೆ. ಅವಳು ಎಲ್ಲೇ ಕಾಲಿಟ್ರು ಆ ಜಾಗ ಹೊತ್ತಿ ಉರಿಯುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಮಾಧುರಿ ಹೆಸರು ತಗೊಳ್ತಾ ಇದ್ದಾಗೆ ಆ ಸಂಜೀವ ರಾಣಾ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಅವಳೇ ನನ್ನ ಸರಿಯಾದ ಟ್ರಂಪ್ ಕಾರ್ಡ್. ಸಂಜೀವನ್ಗೂ ರಾಣನ್ಗೂ ತಂದಿಡೋದಕ್ಕೆ ಇವಳೇ ಸರಿಯಾದವಳು ಅಂತ ನಾನ್ ಡಿಸೈಡ್ ಮಾಡಾಯ್ತು. ರಾಣಾ, ಮಾಮ್, ಏನಿದು? ಈ ಹುಡುಗಿ ಹೆಸರು ಮಾಧುರಿ ಅಂತ. ಮದ್ವೆ ಬ್ರೋಕರ್ ಇಂದ ಪ್ರಪೋಸಲ್ ಬಂದಿತ್ತು ಕಣೋ. ನಿನ್ನ ಜಾತಕ ಅವಳ ಜಾತಕನ ತೋರಿಸ್ದೆ. ಜಾತಕಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಇವಳೇನಾದ್ರೂ ನಿನ್ನ ಬಂದ್ರೆ ಶಿ ವಿಲ್ ಬಿ ಯೋರ್ ಲಕ್ಕಿ ಚಾಮ್. ನಿಮ್ಮಿಬ್ರು ಮದ್ವೆ ಆಯ್ತು ಅನ್ಕೋ, ನೀನ್ ಮುಟ್ಟಿದೆಲ್ಲ ಚಿನ್ನಾನೇ ಕಣೋ. ಪ್ರಪೋಸಲ್ನ ಹುಡುಗಿ ಮನೆಗೂ ಕಳ್ಸಿದೀವಿ. ಅವ್ರಿಗೂ ಇಷ್ಟ ಆಗಿದೆ. ಹುಡುಗಿನೂ ಒಪ್ಕೊಂಡಿದ್ದಾಳಂತೆ. ಹೌದಾ ಮಾಮ್? ಎಸ್. ನೋಡು, ನೀನ್ ಇಮಿಡಿಯೇಟ್ ಹೋಗಿ ಅಕ್ಕನ ಹತ್ರ ಮಾತಾಡು. ಓಕೆ ಮಾಮ್. ಈ ಹುಡುಗಿನ ಮದ್ವೆ ಆದ್ರೆ ನಿನಗೆ ಒಳ್ಳೇದಾಗತ್ತಂತಾರಣ? ಹ್ಞೂ ಅಮ್ಮ. ಹಾಗಿದ್ರೆ ನಾಳೆನೆ ನಿಮ್ಮ ಅಪ್ಪನ್ ಕರ್ಕೊಂಡು ಇವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಬೇಡ ಅಮ್ಮ, ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ನೀನ್ ಏನ್ ಕಿಸ್ತಿದ್ಯಾ, ನಿನ್ಗೆ ಯಾಕೆ ಮದ್ವೆ ಅಂತೇಳಿ ಸುಮ್ನೆ ಬೈತಾರೆ. ಸಂಜೀವನ್ ಕಳ್ಸು, ಅವನೋಗಿ ಮಾತಾಡ್ಕೊಂಡ್ ಬರ್ಲಿ. ಅವ್ರು ಓಕೆ ಅಂದ್ಮೇಲೆ ನಾವು ಮುಂದುವರ್ಸೋಣ. ರಾಣಾಗೆ ಒಂದ್ ಹುಡುಗಿ ಇಷ್ಟ ಆಗಿ ಆ ಸಂಬಂಧನ ನಿಮಗ್ ಮಾತಾಡೋದಕ್ಕೆ ಹೇಳಿದ್ರಾ? ಹೌದು ರಚ್ಚು, ದೊಡ್ಡವನಿಗೆ ಮದುವೆ ಆಗದೆ ಚಿಕ್ಕವನಿಗೆ ಹೇಗೆ ನೋಡೋದು ಅಂತ ಅಪ್ಪ ಕೋಪ ಮಾಡ್ಕೊಂತಾರೆ. ಅದು ಅಲ್ಲದೆ ನನ್ನಿಂದ ರಾಣಾ ಸಿಒ ಸ್ಥಾನ ಸಿಗಲಿಲ್ಲ ಅನ್ನೋ ನೋವಲ್ಲಿದ್ದಾನೆ. ಈ ಮದುವೆ ಮಾಡಿಸಿ ಅವನ ಮನಸ್ಸನ್ನ ತಣ್ಣಗೆ ಮಾಡುವಂತ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆ ಹುಡುಗಿ ಮನೆಗೆ ಹೋದೆ ಸಂಬಂಧ ಮಾತಾಡೋಕ್ಕೆ ಅಂತ. ಆವಾಗಲೇ ನನಗೆ ಗೊತ್ತಾಗಿದ್ದು ರಾಣಾ ಇಷ್ಟಪಟ್ಟ ಹುಡುಗಿ ಬೇರೆ ಯಾರೂ ಅಲ್ಲ, ಮಾಧುರಿ ಅಂತ. ನನ್ನ ನೋಡಿದ ತಕ್ಷಣನೇ ಮಾಧುರಿ ಅಪ್ಪ ಜನಾರ್ದನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡಿದ್ರು. ನನ್ನ ಮಗಳನ್ನ ನಾನು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರನ ಮಗ ರಾಣಂಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಗೆಟ್ ಔಟ್ ಅಂತ ಹೇಳಿ ಕುತ್ತಿಗೆ ಹಿಡಿದು ಆಚೆ ತಳ್ಬಿಟ್ರು. ನೀವ್ ತಕ್ಷಣ ಹೇಳಿಲ್ವಾ ಅವ್ರಿಗೆ ನೀವು ಜಗದೀಶ್ ಚಂದ್ರ ಅವ್ರ ಹಿರಿ ಮಗ ಅಂತ? ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ರಾಜು. ಇಷ್ಟರಲ್ಲಿ
ಇದನ್ನೆಲ್ಲ ನೋಡ್ತಾ ಇದ್ದ ಮಾಧುರಿ ನನ್ನ ಒಂದು ದೇವಸ್ಥಾನ ಕರ್ಕೊಂಡು ಹೋದ್ಲು. ತಾಳಿ ತೋರಿಸಿ ನೀನ್ ಇಲ್ಲದಿದ್ರೆ ನಾನು ಬದುಕಲ್ಲ, ಈಗಲೇ ತಾಳಿ ಕಟ್ಟಿ ನಿನ್ನ ಹೆಂಡತಿ ಸ್ಥಾನ ಕೊಡು ಅಂತ ಹೇಳಿದ್ಲು. ಮಾಧುರಿ ಎಂತ ಹಠವಾದಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಬ್ರು ಮದ್ವೆ ಆದ್ವಿ. ಏನ್ರಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ನಿಮ್ ಕಥೆಲಿ? ಅಲ್ಲ, ಕೊನೆ ಪಕ್ಷ ನೀವು ಮಾಧುರಿಗಾದ್ರೂ ಸತ್ಯ ಹೇಳ್ಬೇಕು ತಾನೆ ನೀವ್ ಯಾರು ಅಂತ. ಹೇಳ್ಬೇಕು ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ರಚ್ಚ. ಆಮೇಲೆ ಏನಾಯ್ತು? ನಿಂತ್ಕೋ. ತೆಗಿಯ ಕಾಲು, ಹೊರಗಿಡು, ಹೊರಗಿಡು. ನಿನ್ನಂತ ದುಷ್ಟನ ಕಾಲು ನನ್ನ ಮನೆ ನೆಲನ ಸೋಕ್ಬಾರ್ದು. ಅಮ್ಮ ಕೋಪ ಮಾಡ್ಕೋಬೇಡ. ಅದೇನಾಯ್ತು ಅಂದ್ರೆ ಏಯ್ ಶಿವ, ನಿನ್ನ ತಮ್ಮ ರಾಣ ಒಂದ್ ಹುಡುಗಿನ ಇಷ್ಟಪಡ್ತಿದ್ದಾನೆ. ಹೋಗಿ ಸಂಬಂಧ ಮಾತಾಡ್ಕೊಂಡ್ ಬಾ ಅಂತಂದ್ರೆ ನೀನೇ ಅವಳ ಮದುವೆ ಕರ್ಕೊಂಡ್ ಬಂದಿದ್ಯಾ? ಎಂಥ ಯೋಗ್ಯನೋ ನೀನು. ಜಾತಕದವರು ಸರಿಯಾಗಿ ಹೇಳಿದ್ದಾರೆ ನಿನ್ನ ಬಗ್ಗೆ. ಎಲ್ಲರಿಗೂ ಮೋಸ ಮಾಡಿ ನಿನ್ನ ಹತ್ರ ನೋಡ್ಕೋತೀಯ ಅಂತ ಸರಿಯಾಗಿ ಹೇಳಿದ್ದಾರೆ ಅವರು. ಅಮ್ಮ ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲಮ್ಮ. ನಾನು ಮಾಧುರಿನೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ವಿ. ಏನ್ ಹೇಳ್ತಿದ್ಯಾ ಸಂಜೀವ ನೀನು? ಇವ್ರ ಅಪ್ಪನ ಹತ್ರ ಮಾತಾಡ್ದಾಗ ನಮ್ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ, ನಾವ್ ಮದ್ವೆಗೆ ರೆಡಿ ಅಂತ ಹೇಳಿದ್ರಲ್ಲ. ಕ್ಷಮಿಸಿ, ಅಪ್ಪ ಹೇಳಿದಾಗ ನನಗಿಷ್ಟ ಇಲ್ಲ ಅಂತಾನೆ ಹೇಳಿದ್ದೆ. ಅದ್ಹೇಗೆ? ನಾನು ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಅವರು ಬಲವಂತವಾಗಿ ಸಂಬಂಧ ಬೆಳೆಸೋದಕ್ಕೆ ನೋಡಿದ್ರು. ಸುಳ್ಳು, ನೀನು ಸುಳ್ಳು ಹೇಳ್ತಿದ್ಯಾ. ರಾಣನ್ನ ಮದುವೆ ಆಗೋದಕ್ಕಿಂತ ಶ್ರೀವಾರಿ ಜ್ಯುವೆಲರ್ಸ್ ನ ಸಿಇಒ ಆಗಿರೋ ಈ ಸಂಜೀವನ್ನ ಮದುವೆ ಆದ್ರೆ ಎಲ್ಲ ಆಸ್ತಿ ನಿನ್ ಕೈಗೆ ಸೇರ್ಬಿಡುತ್ತೆ ಅನ್ನೋ ದುರಾಸೆ ನಿನಗೆ. ಅದಕ್ಕೆ ರಾಣಗ್ ಮೋಸ ಮಾಡಿ ಇವನನ್ನ ಬುಟ್ಟಿಗೆ ಹಾಕೊಂಡಿದ್ಯಾ? ಅಮ್ಮ ಮಾಧುರಿ ಬಗ್ಗೆ ಹೀಗೆಲ್ಲ ಕೆಟ್ಟದ ಮಾತಾಡಬೇಡ. ನಾನು ಹೀಗೆ ಕಣ ಮಾತಾಡೋದು. ಕಂತೆಗ್ ತಕ್ ಬಂತೆ ಅನ್ನೋ ಹಾಗೆ ನೀನು ನಂಬಿಕೆ ದ್ರೋಹಿ. ಇವಳೊಬ್ಳು ಮೋಸಗಾರ್ತಿ. ಸರಿಯಾಗಿದ್ದೀರಾ ಇಬ್ರು. ಅಮ್ಮ ನಾನು ನಿನ್ನ ಮಗ, ನನ್ನನ್ನ ನೀನ್ ಏನ್ ಬೇಕಾದ್ರೂ ಬೈಯಿ, ನನಗೆ ಯಾವ ಬೇಜಾರು ಇಲ್ಲ. ಆದ್ರೆ ಮಾಧುರಿ ಬಗ್ಗೆ ದಯವಿಟ್ಟು ಹೀಗೆಲ್ಲ ನೆಗೆಟಿವ್ ಆಗಿ ಮಾತಾಡಬೇಡ. ಮಾತಾಡಿದ್ರೆ ಸಾಯಿಸ್ಬಿಡ್ತೀಯಾ? ಹಾ, ನೀನು ಸಾಯಿಸೋನೆ ಕಣೋ.
ಅಮ್ಮ ಅಮ್ಮ ಅನ್ಕೊಂಡೆ ವಿಷಯ ಇಟ್ಟು ಕೊಂದ್ ಬಿಡ್ತೀಯ